ದೆಹಲಿಯಲ್ಲಿ ಆಗಿರುವಂತಹ ನಿಗೂಢ ಸ್ಫೋಟ ಪ್ರಕರಣ ಈ ಒಂದು ಸ್ಫೋಟ ನಡೆದಿರುವಂತಹ ಸ್ಥಳಕ್ಕೆ ಇವತ್ತು ಈಗ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ಇನ್ನು ಕೆಲ ಕ್ಷಣಗಳಲ್ಲಿ ಸ್ಫೋಟ ನಡೆದಿರುವಂತಹ ಸ್ಥಳಕ್ಕೆ ಪ್ರಧಾನಿ ಮೋದಿ ಆಗಮಿಸ್ತಾರೆ. ಆಸ್ಪತ್ರೆಗೂ ಭೇಟಿ ನೀಡ್ತಾರೆ ನರೇಂದ್ರ ಮೋದಿ. ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಅಮಿತ್ ಶಾ ಸ್ಥಳಕ್ಕೆ ಬಂದು ಹೋಗಿದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಘಟನಾ ಸ್ಥಳಕ್ಕೆ ಮತ್ತೆ ಅದಕ್ಕಿಂತ ಮೊದಲು ಆಸ್ಪತ್ರೆಗೆ ಭೇಟಿ ನೀಡುವಂತಹ ಸಾಧ್ಯತೆಗಳಿವೆ. ಹಾಗೆ ಈ ಒಂದು ಘಟನೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೋಡಿ. ಇವತ್ತು ಬೆಳಿಗ್ಗೆ ಫರೀದಾಬಾದ್ನಲ್ಲಿ ಒಂದು ಜಾಯಿಂಟ್ ಆಪರೇಷನ್, ಫರೀದಾಬಾದ್ ಪೊಲೀಸರು ಮತ್ತು JNK ಪೊಲೀಸರು ಜಾಯಿಂಟ್ ಆಪರೇಷನ್ನಲ್ಲಿ ಒಬ್ಬ ಡಾಕ್ಟರ್ನನ್ನು ಅರೆಸ್ಟ್ ಮಾಡ್ತಾರೆ. ಈತ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದಂತಹ ಒಬ್ಬ ಉಗ್ರ, ಶಂಕಿತ ಉಗ್ರ ಅನ್ನುವಂಥದ್ರ ಬಗ್ಗೆ ಈತನ ಮೇಲೆ ಶಂಕೆ ಇರುತ್ತೆ. ಸೊ ಹಾಗಾಗಿ ಒಂದು ಘಟನಾ ಆತನನ್ನು ಹೋಗಿ ಅರೆಸ್ಟ್ ಮಾಡ್ತಾರೆ. ಆತನ ಮನೆಯಿಂದ ಸುಮಾರು 360 ಕಿಲೋವಷ್ಟು ಸ್ಫೋಟಕವನ್ನು ಕೂಡ ವಶಪಡಿಸ್ಕೊಳ್ತಾರೆ. ನೋಡಿ, ಈಗ ನರೇಂದ್ರ ಮೋದಿ ಅವರು ಈಗಾಗಲೇ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಮೃತರಿಗೆ ಸಂತಾಪವನ್ನು ಕೂಡ ಸೂಚಿಸಿರುವಂತಹ ನರೇಂದ್ರ ಮೋದಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ಬರ್ತಾರೆ. ಹಾಗೆ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಲಿಕ್ಕಿದ್ದಾರೆ. ನಾನು ನಿಮಗೆ ಮಾತಾಡ್ತಾ ಇದ್ದೆ, ಕಾಶ್ಮೀರ ಮೂಲದ ಒಬ್ಬ ಡಾಕ್ಟರ್ ಫರೀದಾಬಾದ್ನಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಆತನ ನಿವಾಸದಿಂದ ಸುಮಾರು ಒಂದು 360 kgಯಷ್ಟು ಎಕ್ಸ್ಪ್ಲೋಸಿವ್ಸನ್ನು, ಜೊತೆಗೆ ರೈಫಲ್ಗಳು, ಮದ್ದುಗುಂಡುಗಳು, ಜೊತೆಗೆ ಪಿಸ್ಟಲ್ಗಳು ಇವನ್ನೆಲ್ಲವನ್ನೂ ಕೂಡ ವಶಪಡಿಸ್ಕೊಳ್ತಾರೆ. ತುರ್ತು ಸಭೆಯನ್ನು ಕರೆದಿದ್ದಾರೆ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ನಿವಾಸದಲ್ಲಿ ಸಭೆ ಇದೆ. ಇದರಲ್ಲಿ ಹಿರಿಯ ಭದ್ರತಾ ಸಭೆ, ಇದು ಉನ್ನತ ಮಟ್ಟದ ಭದ್ರತಾ ಸಭೆ. ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸಭೆ ಬಳಿಕ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವಂತಹ ಸಾಧ್ಯತೆಗಳಿವೆ.